ಸ್ನೇಹಿತರೆ ನಮಸ್ಕಾರ. ಇಬ್ಬನೇ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಕಂಚಿಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಜಿ ಅಶೋಕ್, ಉಪಾಧ್ಯಕ್ಷರಾಗಿ ಲಲಿತಮ್ಮ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹರಪನಹಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನೀಲಮ್ಮ ಮಂಜಪ್ಪ, ಉಪಾಧ್ಯಕ್ಷ ಸ್ಥಾನಕ್ಕೆ ತನುಜಾ ನಾಗರಾಜ್ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ನೂತನ ಅಧ್ಯಕ್ಷರಾಗಿ ಜಿ ಅಶೋಕ್, ಉಪಾಧ್ಯಕ್ಷರಾಗಿ ಲಲಿತಮ್ಮ ವೆಂಕಟೇಶ್ ಅವರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ವಿ ಗಿರೀಶ್ ಬಾಬು ಘೋಷಣೆ ಮಾಡಿದರು. ದಿಶಾ ಕಮಿಟಿ ಸದಸ್ಯರಾದ ರೆಡ್ಡಿ ಶಾಂತಕುಮಾರ್ ಮಾತನಾಡಿ, 5 ವರ್ಷಗಳ ಕಾಲ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯದೆ ಎಲ್ಲರ ಸಹಕಾರದಿಂದ ಇಂದು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಕಾರ ನೀಡಿದರೆ ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಹೋಗೋಣ. ಪಂಚಾಯತಿಗೆ ಮನೆಗಳ ಅವಶ್ಯಕತೆ ಇದೆ. ಬೇಡಿಕೆಯೂ ಹೆಚ್ಚಿರುವ ಬಗ್ಗೆ ಶಾಸಕರ ಗಮನಕ್ಕೆ ತರಲಾಗಿದೆ. ಮುಂಬರುವ ದಿನಗಳಲ್ಲಿ ಮಂಜೂರು ಮಾಡಿಸಿಕೊಂಡು ಬರುವುದಾಗಿ ಭರವಸೆ ನೀಡಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವಲ್ಲಿ ಸಹಕರಿಸಿದ ಎಲ್ಲರಿಗೂ ಅವರು ಅಭಿನಂದನೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಾಂತಕುಮಾರ್ ರೆಡ್ಡಿ ಅವರು ಸೇರಿದಂತೆ ಕೆ.ಎಸ್. ಜಾತಪ್ಪ, ಜಿ.ಎಂ. ಕರಿಬಸಯ್ಯ, ಈಡಿಗರು ವೆಂಕಟೇಶ್, ಜಿ.ಕೆ. ನಾಗರಾಜ್, ಬಿ. ಪಂಚಪ್ಪ, ಎಚ್. ಭೀಮಣ್ಣ, ಬೋವಿ ಚಿನ್ನಪ್ಪ, ಯರಿಸ್ವಾಮಿ, ವೈ. ಸುಭಾಷ್, ಜಿ. ರಮೇಶ್, ಪರಸಪ್ಪ, ಎಂ. ಸಿದ್ದಪ್ಪ, ಬಿ. ಕೊಟ್ರೇಶ್, ಎಸ್. ಪ್ರಸನ್ನಕುಮಾರ್, ಕೆ. ಆಲೇಶ್, ಟಿ. ಶಿವಕುಮಾರ್, ಕೆ. ಪ್ರಶಾಂತ್ ಕುಮಾರ್, ಪಿ. ಚಂದ್ರಪ್ಪ, ಪಿ.ಡಿ.ಒ. ದುರ್ಗಪ್ಪ, ಕಾರ್ಯದರ್ಶಿ ಶ್ರೀನಿವಾಸ್, ಸುತ್ತಮುತ್ತಲಿನ ಗ್ರಾಮಸ್ಥರು, ಮುಖಂಡರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ. ಒಂದು ಫೋಟೋ ಉಪಾಧ್ಯಕ್ಷ ಸ್ಥಾನಕ್ಕೆ ಈಡಿಗರು ಲಲಿತ, ಅಧ್ಯಕ್ಷ ಸ್ಥಾನಕ್ಕೆ ವರಿಷ್ಠ ಜಾತಿ ಮೀಸಲಾತಿ ಇದೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಇದೆ. ಹಾಗಾಗಿ ಇಬ್ಬರು ನಾಮಪತ್ರವನ್ನು ಕ್ರಮಬದ್ಧವಾಗಿ ನಾನು ಅಂಗೀಕರಿಸಿದ್ದೀನಿ. ಅದಕ್ಕೆ ಈಗ ಚುನಾವಣೆ ನಡೆಸುವಂಥ ಪ್ರಮೇಯ ಬರೋದಿಲ್ಲ, ಒಂದೊಂದೇ ನಾಮಪತ್ರ ಇರೋದ್ರಿಂದ. ಆದ್ದರಿಂದ ಇವರು ಕಂಚಿಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ಗಂಗಪ್ಪ ಅಶೋಕ ಮುಂದಿನ ಅವಧಿಯಲ್ಲಿ ಅಧ್ಯಕ್ಷರೆಂದು ಘೋಷಿಸುತ್ತೇನೆ. ಮುಂದಿನ ಅವಧಿಗೆ ಉಪಾಧ್ಯಕ್ಷರಾಗಿ ನಾನು ಘೋಷಿಸುತ್ತೇನೆ.